ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಹಾಕಿ ಅಂತ ಮಾತ್ರ ಕೇಳ್ತೀರಾ, ಯಾರೂ ಕೂಡ ಮೆಂಬರ್ಶಿಪ್ಪೇ ತಗೋತಾ ಇಲ್ಲ. ಮೆಂಬರ್ಶಿಪ್ ತಗೊಂಡು ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಇನ್ನೂ ಖುಷಿ ಆಗುತ್ತೆ ಅಲ್ವಾ, ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಒಲ್ಲದ ಬಂದ ಭಾಗ 39. ಚೆನ್ನೈ ಕನ್ಸ್ಟ್ರಕ್ಷನ್ ಅಸೋಸಿಯೇಷನ್ ಹಾಲ್ನಲ್ಲಿ ನಿರ್ಮಾಣ ರಂಗದ ದಿಗ್ಗಜರು ನೆರೆದಿದ್ದರು. ಕೇಂದ್ರ ಬಿಂದುವಾಗಿರಬೇಕಿದ್ದ ಚೇರ್ಮನ್ ಅಥರ್ವ ವರ್ಮನ್ ಬಾರದಿರುವುದು ಅಲ್ಲಿದ್ದ ಹಲವು ಹಿರಿಯ ಸದಸ್ಯರ ನಡುವೆ ಗೊಂದಲವನ್ನುಂಟು ಮಾಡಿತ್ತು. ಏನಿದು ಚೇರ್ಮನ್ ಮೀಟಿಂಗಿಗೆ ಬಾರದಿರುವುದು? ಇದೇ ಮೊದಲು ಅವರು ಎಲ್ಲರಿಗೂ ಮಾದರಿಯಾಗಿರಬೇಡ್ವಾ ಎಂದು ಮನಸ್ಸಿನಲ್ಲಿ ಹಿರಿಯರೊಬ್ಬರು ಸ್ವಲ್ಪ ಕಠಿಣವಾಗಿ ಧ್ವನಿ ಎತ್ತಿದರು. ಗುಸುಗುಸು ಹೆಚ್ಚಾಗುತ್ತಿರುವಾಗಲೇ ಹಾಲ್ನ ಬೃಹತ್ ಬಾಗಿಲುಗಳು ತೆರೆದುಕೊಂಡು ವಿಕ್ರಮ್ ಒಳಗೆ ಪ್ರವೇಶಿಸಿದನು. ವಿಕ್ರಮ್ ಅಚ್ಚುಕಟ್ಟಾದ ನೆವಿ ಬ್ಲೂ ಕೋಟ್ ಸೂಟ್ನಲ್ಲಿ ಗಾಂಭೀರ್ಯದಿಂದ ನಡೆದು ಬಂದನು. ಅವನ ಮುಖ ಅಥರ್ವನಂತೆ ಬಿಗಿಯಾಗಿರಲಿಲ್ಲ, ಆದರೆ ಅವನ ಕಣ್ಣುಗಳಲ್ಲಿ ಒಂದು ಸಣ್ಣ ದೃಢತೆ ಕಾಣುತ್ತಿತ್ತು. ಅಥರ್ವನ ಎತ್ತರವಾದ ಚೇರ್ಮನ್ ಕುರ್ಚಿಯತ್ತ ಹೆಜ್ಜೆ ಹಾಕಿದವನು ಅಲ್ಲಿ ನಿಂತಿದ್ದ ನಕ್ಷತ್ರಾಳನ್ನು ನೋಡಿ ಲಘುವಾಗಿ ತಲೆಯಾಡಿಸಿ ನೆಟ್ಟಗೆ ನಿಂತನು. ಹಾಲ್ನಲ್ಲಿದ್ದವರ ದೃಷ್ಟಿಯೆಲ್ಲ ಅವನ ಮೇಲೆಯೇ ನೆಟ್ಟಿತ್ತು. ಅಥರ್ವನ ತಮ್ಮನಾಗಿ, ಒಬ್ಬ ಲವಲವಿಕೆಯ ಯುವಕನಾಗಿ ಮಾತ್ರ ಅವರಿಗೆ ವಿಕ್ರಮ್ ಪರಿಚಯವಿದ್ದ. ಈಗ ಚೇರ್ಮನ್ ಜಾಗದಲ್ಲಿ ಅವನು ನಿಂತಿರುವುದು ಗೊಂದಲವನ್ನುಂಟು ಮಾಡಿತ್ತು. ಮಂದಹಾಸದೊಂದಿಗೆ ಶಾಂತ ಧ್ವನಿಯಲ್ಲಿ ವಿಕ್ರಮ್ ಮಾತನಾಡಲಾರಂಭಿಸಿದನು. ಕನ್ಸ್ಟ್ರಕ್ಷನ್ ಅಸೋಸಿಯೇಷನ್ನ ಗೌರವಾನ್ವಿತ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಚೇರ್ಮನ್ ಅಥರ್ವ ವರ್ಮನ್ ಅವರು ಕೆಲವು ಅನಿವಾರ್ಯ ವೈಯಕ್ತಿಕ ತುರ್ತು ಕೆಲಸದ ನಿಮಿತ್ತ ದೆಹಲಿಗೆ ಹೋಗಬೇಕಾಯಿತು. ಅವರ ವೈಯಕ್ತಿಕ ಇಚ್ಛೆ ಹಾಗೂ ಆದೇಶದ ಮೇರೆಗೆ ಇವತ್ತು ಒಂದು ದಿನ ಮಾತ್ರ ನಿಮ್ಮ ಚೇರ್ಮನ್ ಆಗಿ ಈ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳಲು ನನಗೆ ಅವಕಾಶ ನೀಡಲಾಗಿದೆ ಎಂದನು. ಅವನು ಮಾತನಾಡಿ ಮುಗಿಸುತ್ತಿದ್ದಂತೆ ಗುಸುಗುಸು ಮತ್ತಷ್ಟು ಹೆಚ್ಚಾಯಿತು. ಏನಿದು ಕೌಟುಂಬಿಕ ವ್ಯವಹಾರದ ಹಾಗೆ ಅಸೋಸಿಯೇಷನ್ ಕುರ್ಚಿಯನ್ನು ಬದಲಾಯಿಸಿಕೊಳ್ಳಬಹುದಾ ಎಂದು ಒಬ್ಬರು ಧ್ವನಿ ಎತ್ತಿದರು. ವಿಕ್ರಮ್ ತನ್ನ ಸೌಮ್ಯತೆಯನ್ನು ಬಿಡದೆ ಸ್ವಲ್ಪ ಮುಂಚೆ ಧ್ವನಿ ಎತ್ತಿದವರನ್ನು ನೋಡಿ ನಿಧಾನವಾಗಿ ಮಾತನಾಡಿದನು. ತುಂಬ ನ್ಯಾಯಯುತವಾದ ಪ್ರಶ್ನೆ ಸರ್. ಖಂಡಿತವಾಗಿಯೂ ಇದೊಂದು ಕೌಟುಂಬಿಕ ವ್ಯವಹಾರವಲ್ಲ. ಅಥರ್ವ ವರ್ಮನ್ ಅವರ ಮೇಲೆ, ಅವರ ವ್ಯಕ್ತಿತ್ವದ ಮೇಲೆ ಹಾಗೂ ಅವರು ನಮ್ಮ ಅಸೋಸಿಯೇಷನ್ಗೆ ನೀಡಿದ ಕೊಡುಗೆಯ ಮೇಲೆ ನಿಮಗಿರುವ ನಂಬಿಕೆಯ ಕಾರಣದಿಂದಲೇ ಮೀಟಿಂಗ್ನ ಪ್ರಾಮುಖ್ಯತೆಯನ್ನು ಅರಿತು ಅದನ್ನು ಮುಂದೂಡದೆ ಅವರು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಇಂದು ನಡೆಯುವ ಚರ್ಚೆಗಳೆಲ್ಲವೂ ಪ್ರತಿಯೊಂದು ನಿಮಿಷವೂ ಅಥರ್ವ ಸರ್ಗೆ ರವಾನೆಯಾಗುತ್ತವೆ ಎಂಬುದಕ್ಕೂ ಅವರ ನಿರ್ಧಾರವೇ ಅಂತಿಮವಾಗಿರುತ್ತದೆ ಎಂಬುದಕ್ಕೂ ನಾನು ಭರವಸೆ ನೀಡುತ್ತೇನೆ. ಅಥರ್ವನ ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯಕ್ಕೆ ಒಂದು ದಿನ ಮಾತ್ರ ನಾನು ಬದಲಾಗಿರುತ್ತೇನೆ. ಬೇರೆ ದಾರಿ ಇಲ್ಲದೆ ಇವತ್ತು ಒಂದು ದಿನ ನಿಮ್ಮ ಬೆಂಬಲವನ್ನು ನನಗೆ ನೀಡಬೇಕೆಂದು ವಿನಯದಿಂದ ಕೇಳಿಕೊಳ್ಳುತ್ತೇನೆ ಎಂದ. ವಿಕ್ರಮ್ನ ಧ್ವನಿಯಲ್ಲಿದ್ದ ಅಣ್ಣನ ಮೇಲಿನ ಗೌರವ ಹಾಗೂ ಅವನ ಸೌಮ್ಯವಾದ ವಿನಂತಿಯು ಅಲ್ಲಿದ್ದವರನ್ನು ಆಲೋಚಿಸುವಂತೆ ಮಾಡಿತು. ಅಥರ್ವನ ಮೇಲೆ ಅವರಿಗಿದ್ದ ಅಚಲವಾದ ನಂಬಿಕೆಯ ಕಾರಣದಿಂದ ಬೇರೆ ದಾರಿ ಇಲ್ಲದೆ ಇವತ್ತು ಒಂದು ದಿನ ಮಾತ್ರ ವಿಕ್ರಮ್ನನ್ನು ಆ ಹುದ್ದೆಯಲ್ಲಿ ಒಪ್ಪಿಕೊಳ್ಳಲು ಸಿದ್ಧರಾದರು. ಮೀಟಿಂಗ್ ಶುರುವಾಯಿತು. ವಿಕ್ರಮ್ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿದ್ದನು. ಸದಸ್ಯ ನಂಬರ್ 1, ವಯಸ್ಸಿನಲ್ಲಿ ಹಿರಿಯರು. ವಿಕ್ರಮ್, ನಿಮ್ಮ ಉತ್ತರಕ್ಕೆ ಧನ್ಯವಾದಗಳು. ಆದರೆ ಕೌಟುಂಬಿಕ ಸಂಬಂಧ ಬೇರೆ, ವೃತ್ತಿಧರ್ಮ ಬೇರೆ. ಇದು ಚೇರ್ಮನ್ ಇಲ್ಲದ ಕಾರಣ ನಿಮ್ಮ ಮೂಲಕ ಒಂದು ಸ್ಪಷ್ಟತೆಯನ್ನು ಪಡೆಯಲು ಬಯಸುತ್ತೇವೆ. ಪ್ರಸ್ತುತ ಸಿಮೆಂಟ್ ಬೆಲೆ ಏರಿಕೆಯು ಎಲ್ಲ ಹೊಸ ನಿರ್ಮಾಣ ಯೋಜನೆಗಳನ್ನು ಸ್ಥಗಿತಗೊಳಿಸಿದೆ. ಇದರಿಂದ ನಮ್ಮ ಹಲವು ಸಂಸ್ಥೆಗಳು ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವ ಅಪಾಯವಿದೆ. ಇದನ್ನು ನಿಭಾಯಿಸಲು ಅಸೋಸಿಯೇಷನ್ ಕಡೆಯಿಂದ ನಿಮ್ಮ ಅಣ್ಣ ಅಥರ್ವ ವರ್ಮನ್ ಎಂತಹ ಯೋಜನೆಗಳನ್ನು ಹೊಂದಿದ್ದಾರೆ? ಕೇವಲ ಪರಿಹಾರ ಕಂಡುಕೊಳ್ಳೋಣ ಎಂಬ ಸಾಮಾನ್ಯ ಉತ್ತರ ನಮಗೆ ಸಹಾಯ ಮಾಡುವುದಿಲ್ಲ. ಸ್ಪಷ್ಟವಾದ ವಿವರಣೆ ಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳಿದರು. ವಿಕ್ರಮ್ ಆ ಪ್ರಶ್ನೆಯ ಆಳವನ್ನು ಅರಿತು ನಿಧಾನವಾಗಿ ಮಾತನಾಡಿದನು. ತನ್ನ ಕೈಯಲ್ಲಿದ್ದ ನಕ್ಷತ್ರಾಳ ಟಿಪ್ಪಣಿಗಳನ್ನು ಅಂದರೆ ನೋಟ್ಸ್ ನೋಡಿದನು. ತುಂಬ ನ್ಯಾಯಯುತವಾದ ಕಾಳಜಿ ಸರ್.
ಸಿಮೆಂಟ್ ಬೆಲೆ ಏರಿಕೆ ಎಂಬುದು ಅಸೋಸಿಯೇಷನ್ನ ಎಲ್ಲ ಸದಸ್ಯರ ಮೇಲೆ ಬೀಳುವ ದೊಡ್ಡ ಹೊರೆ. ಇದನ್ನು ನಿಭಾಯಿಸಲು ಅಥರ್ವ ಸರ್ 2 ಹಂತದ ತಂತ್ರಗಳನ್ನು ರೂಪಿಸಿದ್ದಾರೆ. ಮೊದಲ ಹಂತವಾಗಿ ಅಸೋಸಿಯೇಷನ್ ವತಿಯಿಂದ ಟಾಪ್ 3 ಸಿಮೆಂಟ್ ಪೂರೈಕೆದಾರರೊಂದಿಗೆ ನಿಕಟ ಮಾತುಕತೆ ನಡೆಸಿ ಭಾರೀ ಪ್ರಮಾಣದ ಖರೀದಿಗೆ ನಿಗದಿತ ಬೆಲೆಯ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಇದರ ಮೂಲಕ ಅಸೋಸಿಯೇಷನ್ನಲ್ಲಿರುವ ಎಲ್ಲ ಸದಸ್ಯರಿಗೂ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಸಿಮೆಂಟ್ ಸಿಗುವಂತೆ ವ್ಯವಸ್ಥೆ ಮಾಡಲಾಗುವುದು ಎಂದನು. ಹಿರಿಯರು ಈ ಉತ್ತರ ಕೇಳಿ ನಿರಾಳರಾದರು. ಸದಸ್ಯ ನಂಬರ್ 2 ಅವರು ಸ್ವಲ್ಪ ಕಠಿಣವಾಗಿ, ಕಡಿಮೆ ಬೆಲೆಗೆ ಸಿಕ್ಕರೆ ಮಾತ್ರ ಸಾಕೆ? ಒಪ್ಪಂದ 1 ತಿಂಗಳು ಇರುತ್ತಾ, 3 ತಿಂಗಳು ಇರುತ್ತಾ? ಒಪ್ಪಂದದ ವಿವರಗಳೇನು? ಈ ರಿಸ್ಕ್ ಶೇರಿಂಗನ್ನು ಹೇಗೆ ನಿಭಾಯಿಸಲಾಗುತ್ತದೆ? ಬೆಲೆ ಏರಿಕೆ ಮತ್ತಷ್ಟು ಹೆಚ್ಚಾದರೆ ಯಾರು ಜವಾಬ್ದಾರಿ ಹೊರುತ್ತಾರೆ ಎಂದು ಕೇಳಿದರು. ನಕ್ಷತ್ರ ತಕ್ಷಣ ವಿಕ್ರಮ್ಗೆ ಮತ್ತೊಂದು ಟಿಪ್ಪಣಿಯನ್ನು ನೀಡಿದಳು. ವಿಕ್ರಮ್ ಅದನ್ನು ಓದಿ ನಂಬಿಕೆಯಿಂದ ತಲೆ ಎತ್ತಿದನು. ಅಸೋಸಿಯೇಷನ್ ಮೇಲಿನ ನಿಮ್ಮ ನಂಬಿಕೆ ಹುಸಿಯಾಗುವುದಿಲ್ಲ ಸರ್. ಈ ಒಪ್ಪಂದ ಕನಿಷ್ಠ 6 ತಿಂಗಳವರೆಗೆ ಜಾರಿಯಲ್ಲಿರುತ್ತದೆ. ನನ್ನ ಅಣ್ಣ ಹೇಳಿದ ಹಾಗೆ ರಿಸ್ಕನ್ನು ಹಂಚಿಕೊಳ್ಳುವುದೇ ಪ್ರಾಯೋಗಿಕವಾದ ದಾರಿ. ನಾವು ಸಿಮೆಂಟ್ ಉತ್ಪಾದಕರೊಂದಿಗೆ ಮಾಡಿಕೊಂಡ ಒಪ್ಪಂದವೇನೆಂದರೆ 6 ತಿಂಗಳ ಅವಧಿಯಲ್ಲಿ ಒಪ್ಪಂದ ಮಾಡಿಕೊಂಡ ಬೆಲೆಗಿಂತ ಬೆಲೆ ಮತ್ತಷ್ಟು ಏರಿದರೆ ಹೇಳಿದ ಬೆಲೆಯಲ್ಲಿ 2% ರಿಸ್ಕನ್ನು ಮಾತ್ರ ನಿರ್ಮಾಣ ಸಂಸ್ಥೆಗಳು ಭರಿಸಬೇಕು. ಉಳಿದ 98% ರಿಸ್ಕನ್ನು ಉತ್ಪಾದಕರು ಭರಿಸಬೇಕು. ಬೆಲೆ ಕಡಿಮೆಯಾದರೆ ಸಂಸ್ಥೆಗಳಿಗೆ ಸಂಪೂರ್ಣ ಲಾಭ ಸಿಗುತ್ತದೆ. ಇದೊಂದು ಪ್ರಾಯೋಗಿಕವಾದ ಪರಸ್ಪರ ನಂಬಿಕೆಯ ಪರಿಹಾರವಾಗಿದೆ ಎಂದನು. ಈ ತೀಕ್ಷ್ಣವಾದ ಮತ್ತು ವ್ಯಾವಹಾರಿಕ ಸ್ಪಷ್ಟತೆಯು ಅಲ್ಲಿದ್ದ ಹಲವು ಹಿರಿಯ ಸದಸ್ಯರನ್ನು ಆಶ್ಚರ್ಯಗೊಳಿಸಿತು. ಕೆಲವರು ತಲೆಯಾಡಿಸಿ ವಿಕ್ರಮ್ನ ಆಳವಾದ ತಿಳುವಳಿಕೆಯನ್ನು ಶ್ಲಾಘಿಸಿದರು. ಆನಂತರ ಸದಸ್ಯರು ಕೇಳಿದ ಪ್ರತಿಯೊಂದು ಪ್ರಮುಖ ಪ್ರಶ್ನೆಗಳಿಗೂ ನಕ್ಷತ್ರಾಳ ನಿಖರವಾದ ಟಿಪ್ಪಣಿಗಳು ಮತ್ತು ಭರ್ಜರಿ ಮಾಹಿತಿಗಳ ಸಹಾಯದಿಂದ ವಿಕ್ರಮ್ ಉತ್ತರಿಸತೊಡಗಿದನು. ಅವನ ಉತ್ತರಗಳು ಅಥರ್ವನಷ್ಟು ಆಳವಾದ ವೃತ್ತಿಪರ ಜ್ಞಾನದಿಂದ ಕೂಡಿದ್ದವು. ಬೆಳಿಗ್ಗೆ ಮನೆಯಲ್ಲಿ ನಡೆದ ಸಮಸ್ಯೆ, ಅಥರ್ವ ಮನೆಗೆ ಬಂದದ್ದು ಇತ್ಯಾದಿಗಳಿಂದ ಮಾನಸಿಕ ಕಿರಿಕಿರಿ ಅನುಭವಿಸುತ್ತಿದ್ದವನ ದೃಷ್ಟಿ ಈಗ ವಿಕ್ರಮ್ ಮೇಲೆ ಬಿತ್ತು. ಅಲ್ಲಿ ವ್ಯಕ್ತವಾಗುತ್ತಿದ್ದ ಮೆಚ್ಚುಗೆಯನ್ನು ಕಂಡವನ ಮುಖ ಕಬ್ಬಿಣದಂತೆ ಬಿಗಿಯಾಯಿತು. ನಿಧಾನವಾಗಿ ಎದ್ದು ನಿಂತನು ವಿಷ್ಣು. ಅವನ ಕಣ್ಣುಗಳಲ್ಲಿ ದ್ವೇಷ ತಾಂಡವವಾಡುತ್ತಿತ್ತು. ಕಿರಿಯ ಚೇರ್ಮನ್ ವಿಕ್ರಮ್ ಅವರಿಗೆ ಒಂದು ಪ್ರಶ್ನೆ. ಅಥರ್ವ ಸಂಸ್ಥೆಯ ಕಾರ್ಯಕ್ಷಮತೆಯ ಬಗ್ಗೆ ಅಲ್ಲ, ಅಸೋಸಿಯೇಷನ್ ಸಾರ್ವಜನಿಕ ಹಣಕಾಸು ನಿರ್ವಹಣೆಯ ಬಗ್ಗೆ. ಈ ಆರ್ಥಿಕ ವರ್ಷದಲ್ಲಿ ಸಣ್ಣ ನಿರ್ಮಾಣ ಸಂಸ್ಥೆಗಳಿಗೆ ಅಸೋಸಿಯೇಷನ್ ನೀಡಬೇಕಿದ್ದ ಸಹಾಯಧನ ಏಕೆ ತಡವಾಯಿತು? ಈ ವಿಳಂಬದ ಹಿಂದೆ ಏನಾದರೂ ಹಣಕಾಸು ಅಕ್ರಮ ಇದೆಯಾ? ನಿಮ್ಮ ಅಣ್ಣ ಇಲ್ಲದ ಈ ಸಮಯದಲ್ಲಿ ಈ ಅನುಮಾನಗಳನ್ನು ಬಗೆಹರಿಸುವ ಕರ್ತವ್ಯ ನಿಮ್ಮ ಮೇಲಿದೆ ಎಂದು ಅವನನ್ನು ತಬ್ಬಿಬ್ಬುಗೊಳಿಸುವ ರೀತಿಯಲ್ಲಿ ಕೇಳಿದನು. ವಿಕ್ರಮ್ಗೆ ಇದರ ಬಗ್ಗೆ ಕಿಂಚಿತ್ತೂ ತಿಳಿದಿರಲಿಲ್ಲ. ಈ ಸಮಯದಲ್ಲಿ ಒಳಗೆ ನಡುಕ ಶುರುವಾಗಲು ನಕ್ಷತ್ರಾಳನ್ನು ನೋಡಿದನು. ಆಗ ವಿಷ್ಣುಪ್ರಸಾದ್ ಹಣಕಾಸು ಅಕ್ರಮ ಎಂಬ ಪದವನ್ನು ಬಳಸಿದ್ದು ಹಾಲ್ನಲ್ಲಿ ಮತ್ತೆ ಸಂಚಲನ ಮೂಡಿಸಿತು. ನಕ್ಷತ್ರ ವೇಗವಾಗಿ ಒಂದು ಸಣ್ಣ ಕಾಗದವನ್ನು ವಿಕ್ರಮ್ ಕೈಗಿಟ್ಟು ತುರ್ತಾಗಿ ಒಂದು ವಿಷಯವನ್ನು ಸೂಚಿಸಿದಳು. ಅವನ ಕಣ್ಣುಗಳಲ್ಲಿ ಒಂದು ಸಣ್ಣ ದೃಢತೆ ಮೂಡಿತು. ಆದರೆ ಮುಖದಲ್ಲಿನ ಮಂದಹಾಸ ಕಡಿಮೆಯಾಗಲಿಲ್ಲ. ವಿಷ್ಣುಪ್ರಸಾದ್ ಸರ್, ನಿಮ್ಮ ಪ್ರಶ್ನೆಯ ಉದ್ದೇಶ ನನಗೆ ಅರ್ಥವಾಗುತ್ತಿದೆ. ಅಸೋಸಿಯೇಷನ್ನ ನಿಧಿಯಲ್ಲಿ 1 ರೂಪಾಯಿಯಷ್ಟು ಕೂಡ ಅಕ್ರಮವಾಗಿಲ್ಲ. ಸಹಾಯಧನ ವಿಳಂಬವಾಗಿರಬಹುದು ನಿಜ. ಅದಕ್ಕೆ ಮುಖ್ಯ ಕಾರಣ ಸಹಾಯಧನ ಪಡೆಯಲು ಅರ್ಜಿ ಸಲ್ಲಿಸಿದ ಸಣ್ಣ ಸಂಸ್ಥೆಗಳು ಸರ್ಕಾರದ ಹೊಸ GST ನಿಯಮಗಳನ್ನು ಪೂರೈಸಿಲ್ಲ. ಅರ್ಜಿಗಳಲ್ಲಿದ್ದ ಈ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೋಸ್ಕರವೇ ಅಸೋಸಿಯೇಷನ್ ಕಡೆಯಿಂದ ವಿಳಂಬವಾಯಿತು. ಈಗ ಎಲ್ಲ ಪರಿಶೀಲನೆಗಳು ಮುಗಿದಿದೆ. 1 ವಾರದೊಳಗೆ ಅರ್ಹತೆಯುಳ್ಳ ಎಲ್ಲ ಸಂಸ್ಥೆಗಳಿಗೂ ಸಹಾಯಧನ ನೀಡಲಾಗುವುದು ಎಂದು ನಾನು ಭರವಸೆ ನೀಡುತ್ತೇನೆ ಎಂದವನು ಮುಂದುವರೆದು, ನಿಯಮಗಳನ್ನು ಪಾಲಿಸದೆ ಸರ್ಕಾರದ ಕಾನೂನು ತೊಡಕುಗಳಿಗೆ ಸಂಸ್ಥೆಗಳನ್ನು ಸಿಲುಕಿಸಬಾರದು ಎಂಬುದರಲ್ಲಿ ನನ್ನ ಅಣ್ಣ ಅಥರ್ವ ಸರ್ ಸ್ಪಷ್ಟವಾಗಿದ್ದಾರೆ. ವೃತ್ತಿಧರ್ಮ ಎಂದರೆ
ಹಣವನ್ನು ತ್ವರಿತವಾಗಿ ನೀಡುವುದು ಮಾತ್ರವಲ್ಲ, ಕಾನೂನಿನ ಪ್ರಕಾರ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದು ಕೂಡ ಆಗಿದೆ. ಈ ಬಗ್ಗೆ ಅಸೋಸಿಯೇಷನ್ ವೆಬ್ಸೈಟ್ನಲ್ಲಿ ಇಂದು ಸಂಜೆಯೊಳಗೆ ವಿಸ್ತೃತವಾದ ವಿವರಣೆಯನ್ನು ಪ್ರಕಟಿಸಲಾಗುವುದು ಎಂಬುದನ್ನು ನಾನು ಇಲ್ಲಿ ದಾಖಲಿಸುತ್ತೇನೆ ಎಂದನು. ವಿಕ್ರಮ್ ನೀಡಿದ ಈ ತಿರುಗೇಟು ಅಂಕಿ ಅಂಶಗಳು ಮತ್ತು ಪ್ರಾಯೋಗಿಕ ಕಾನೂನು ಸ್ಪಷ್ಟತೆಯೊಂದಿಗೆ ಕೂಡಿತ್ತು. ಇದು ವಿಷ್ಣುವಿನ ಆಕ್ರೋಶಭರಿತ ಪ್ರಶ್ನೆಯನ್ನು ಕ್ಷಣಾರ್ಧದಲ್ಲಿ ಮಂಕಾಗಿಸಿತು. ಮತ್ತೆ ವಿಷ್ಣು ವೇಗವಾಗಿ ಯೋಚಿಸಿ ಮತ್ತೊಂದು ಪ್ರಶ್ನೆಯನ್ನು ಎತ್ತಿದನು. ಕಿರಿಯ ಚೇರ್ಮನ್ ವಿಕ್ರಮ್ ಅವರಿಗೆ ಇನ್ನೊಂದು ಪ್ರಶ್ನೆ. ಇತ್ತೀಚೆಗೆ ಅಥರ್ವ ಸಂಸ್ಥೆ ಕೈಗೆತ್ತಿಕೊಂಡಿದ್ದ ಸಾಂಬ್ರೋಸ್ ಪ್ರಾಜೆಕ್ಟ್ ಪರಿಸರ ಇಲಾಖೆಯ ಅನುಮತಿ ಪಡೆಯುವಾಗ ಕೊನೆ ಗಳಿಗೆಯಲ್ಲಿ ತೊಡಕನ್ನು ಎದುರಿಸಿದೆ ಎಂದು ಕೇಳಲ್ಪಟ್ಟೆ. ಆ ತೊಡಕು ಏನು? ಒಂದು ವೇಳೆ ನಿಮ್ಮ ಚೇರ್ಮನ್ ಇಲ್ಲದ ಈ ಸಮಯದಲ್ಲಿ ಪ್ರಾಜೆಕ್ಟ್ನಲ್ಲಿ ಉಂಟಾಗಿರುವ ಆರ್ಥಿಕ ನಷ್ಟದ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಇದೆಯಾ? ಓರ್ವ ಯುವ ಆಡಳಿತಗಾರನಾಗಿ ಇಂಥ ಭ್ರಷ್ಟಾಚಾರದ ಒಳವಿರುವ ಸಮಸ್ಯೆಗಳನ್ನು ನೀವು ಹೇಗೆ ನಿಭಾಯಿಸುತ್ತೀರಿ ಎಂದು ಅಹಂಕಾರದಿಂದ ಕೇಳಿದನು. ಮತ್ತೆ ವಿಷ್ಣುಪ್ರಸಾದ್ ಭ್ರಷ್ಟಾಚಾರದ ಒಲವು ಎಂಬ ಪದಗಳನ್ನು ಬಳಸಿದ್ದು ಅಲ್ಲಿದ್ದವರನ್ನು ಒಂದು ಕ್ಷಣ ಸ್ತಬ್ಧರನ್ನಾಗಿಸಿತು. ಇದು ಅಥರ್ವನ ವೃತ್ತಿಪರ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುವ ಪ್ರಯತ್ನವಾಗಿತ್ತು. ನಕ್ಷತ್ರ ತಕ್ಷಣ ಆತಂಕಗೊಂಡು ವಿಕ್ರಮ್ ಕೈಗೆ ಒಂದು ಸಣ್ಣ ಕಾಗದವನ್ನು ಒತ್ತಿ ಕೊಟ್ಟಳು. ವಿಕ್ರಮ್ನ ಎದೆ ಬಡಿತ ಜೋರಾಗಿಯೇ ಇತ್ತು. ಆದರೆ ಅಣ್ಣನ ಕೀರ್ತಿಗೆ ಕಳಂಕ ಬರಬಾರದು ಎಂಬುದರಲ್ಲಿ ಅವನು ಸ್ಪಷ್ಟವಾಗಿದ್ದನು. ಅವನು ಮೆಲ್ಲನೆ ನಕ್ಕನು. ಆ ನಗು ಅಥರ್ವನ ಸುಲಭವಾಗಿ ಅಲುಗಾಡಿಸಲಾಗದ ಮನೋಭಾವವನ್ನು ಪ್ರತಿಬಿಂಬಿಸುತ್ತಿತ್ತು. ವಿಷ್ಣುಪ್ರಸಾದ್ ಸರ್, ಸಾಂಬ್ರೋಸ್ ಪ್ರಾಜೆಕ್ಟ್ನಲ್ಲಿ ಯಾವುದೇ ಆರ್ಥಿಕ ನಷ್ಟವಾಗಿಲ್ಲ. ಜೊತೆಗೆ ಅದರಲ್ಲಿ ಭ್ರಷ್ಟಾಚಾರದ ಒಲವು ಎಂದು ನೀವು ಹೇಳಿದ್ದು ಸಂಪೂರ್ಣ ಆಧಾರರಹಿತ ಆರೋಪ. ವಾಸ್ತವವೇನೆಂದರೆ ಆ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯಿಂದ ಆದ ಅನಗತ್ಯ ವಿಳಂಬದ ಬಗ್ಗೆ ಅಥರ್ವ ಸರ್ ಲೀಗಲ್ ಟೀಮ್ ಪ್ರಸ್ತುತ ಕಾನೂನು ಕ್ರಮ ಕೈಗೊಂಡಿದೆ. ನಮ್ಮ ಮಟ್ಟಿಗೆ ನಮ್ಮ ಸಂಸ್ಥೆ ಕಾನೂನು ಮತ್ತು ನಿಯಮಗಳಿಗೆ ಬದ್ಧವಾಗಿದೆ. ಯಾರದೋ ಆಧಾರರಹಿತ ಪ್ರಶ್ನೆಗಳಿಗೆ ನಾವು ಹೆದರಲು ಸಿದ್ಧರಿಲ್ಲ ಎಂದು ಕೈಯೆತ್ತಿ ಲಘುವಾಗಿ ಆಡಿಸುತ್ತಾ ಹೇಳಿದವನು ಒಬ್ಬ ಯುವ ಆಡಳಿತಗಾರನಾಗಿ ಮಾತ್ರವಲ್ಲ, ಅಥರ್ವ ವರ್ಮನ ತಮ್ಮನಾಗಿ ಹೇಳುತ್ತಿದ್ದೇನೆ. ನನ್ನ ಅಣ್ಣನ ಶುದ್ಧವಾದ ವೃತ್ತಿ ಧರ್ಮವನ್ನು ಕಾಪಾಡುವುದೇ ನನ್ನ ನಿಲುವು ಎಂದನು. ವಿಕ್ರಮ್ನ ಈ ಗಾಂಭೀರ್ಯಭರಿತ ಆದರೆ ನಿಧಾನವಾದ ತಿರುಗೇಟು ವಿಷ್ಣುಪ್ರಸಾದ್ ಮುಖಕ್ಕೆ ಹೊಡೆದಂತಿತ್ತು. ಅಲ್ಲಿದ್ದವರು ಚಪ್ಪಾಳೆ ತಟ್ಟಿ ವಿಕ್ರಮ್ನ ಧೈರ್ಯವನ್ನು ಶ್ಲಾಘಿಸಿದರು. ನಕ್ಷತ್ರ ತನ್ನ ಸೀಟಿನಲ್ಲಿ ಕುಳಿತಂತೆಯೇ ಗೌರವಪೂರ್ಣ ಹೆಮ್ಮೆಯಿಂದ ವಿಕ್ರಮ್ನನ್ನು ನೋಡಿದಳು. ಅವಳ ತುಟಿಯಲ್ಲಿ ಒಂದು ಸಣ್ಣ ಮುಗುಳ್ನಗೆ ಅರಳಿತು. ತಾನು ಹೇಳಿದ ಒಂದು ಮಾತಿಗಾಗಿ ಇಷ್ಟು ದೊಡ್ಡ ಸಂಸ್ಥೆಯ ನಾಯಕ ಬೆಲೆ ಕೊಟ್ಟು ದೆಹಲಿಗೆ ಹೋಗಿದ್ದು, ಅವನಿಗಾಗಿ ಅವನ ತಮ್ಮ ಇಲ್ಲಿ ಹೋರಾಡುತ್ತಿರುವುದನ್ನು ಅವಳು ನೋಡಿದಳು. ಈ ಸಂಸ್ಥೆಯ ಮೇಲೆ ಅಥರ್ವ ಕಟ್ಟಿರುವ ನಂಬಿಕೆಯ ಕೋಟೆ ಎಷ್ಟು ದೊಡ್ಡದು ಎಂಬುದನ್ನು ಅವಳು ಅರಿತಳು. ಮೀಟಿಂಗ್ ಒಂದು ತೃಪ್ತಿಯೊಂದಿಗೆ ಮುಕ್ತಾಯವಾಯಿತು. ವಿಕ್ರಮ್ ಇವತ್ತು ಒಂದು ದಿನ ತನ್ನ ಸೌಮ್ಯ ವ್ಯಕ್ತಿತ್ವದಿಂದ ಅಣ್ಣನ ಸಿಂಹಾಸನವನ್ನು ಗೌರವಯುತವಾಗಿ ನಿಭಾಯಿಸಿದನು. ಮೀಟಿಂಗ್ ಮುಗಿದ ನೆಮ್ಮದಿಯಿಂದ ವಿಕ್ರಮ್ ಮತ್ತು ನಕ್ಷತ್ರ ಹಾಲಿನಿಂದ ಹೊರಬಂದರು. ವಿಕ್ರಮ್ನ ಭುಜಗಳು ಕೊಂಚ ಸಡಿಲಗೊಂಡಿದ್ದವು. ಅವನ ಆ ನಿಧಾನವಾದ ಯಶಸ್ಸು ಅವನಿಗೆ ಬಹಳ ಸಂತೋಷವನ್ನು ನೀಡಿತ್ತು. ವಿಕ್ರಮ್ನ ಪಕ್ಕದಲ್ಲಿ ನಡೆಯುತ್ತಿದ್ದ ನಕ್ಷತ್ರ ಅವನನ್ನು ಹೆಮ್ಮೆಯಿಂದ ನೋಡಿದಳು. ಸರ್, ನಾನು ನಿಮ್ಮನ್ನು ಅಭಿನಂದಿಸಬೇಕು. ನಿಮ್ಮ ಅಣ್ಣನ ಅಷ್ಟು ಗಾಂಭೀರ್ಯ ನಿಮ್ಮೊಳಗೂ ಹಾಗೆಯೇ ಇದೆ. ಏನೆಂದರೆ ನಿಮ್ಮ ಅಣ್ಣ ಮಾತನಾಡುವಾಗ ಬೆಂಕಿಯ ಕಿಡಿ ಹಾರಿದಂತಹ ಫೀಲಿಂಗ್ ಬರುತ್ತದೆ. ಎಲ್ಲರೂ ಗಪ್ಚುಪ್ ಅಂತ ಸುಮ್ಮನಾಗಿ ಬಿಡುತ್ತಾರೆ. ಆದರೆ ಇವತ್ತು ನೀವು ಮಾತನಾಡುವಾಗ ಒಂದು ತಂಗಾಳಿಯು ಚಂಡಮಾರುತವಾಗಿ ಬದಲಾಗುತ್ತದಾ ಅನ್ನುವ ಹಾಗೆ ನಿಮ್ಮ ಸೌಮ್ಯತೆ ಮತ್ತು ನಿಮ್ಮ ಅಣ್ಣನ ವ್ಯಕ್ತಿತ್ವ ಎರಡೂ ಬೆರೆತು ಹೋದಂತಿತ್ತು ಎಂದು ಅವಳ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಸಣ್ಣ ಮುಗುಳ್ನಗೆಯೊಂದಿಗೆ ವಿಕ್ರಮ್ನನ್ನು ಶ್ಲಾಘಿಸಿದಳು. ವಿಕ್ರಮ್ ಅವಳ ಪ್ರಶಂಸೆಗೆ ಕೊಂಚ ಭಾವುಕನಾದನು. ಅತ್ತಿಗೆ, ನಿಜವಾಗಿಯೂ ಹೇಳ್ತಿದ್ದೀನಿ, ನನಗೆ ಅಲ್ಲಿ ಕೂತ ತಕ್ಷಣ ಮಾತನಾಡಲೇ ಬರಲಿಲ್ಲ. ಕೈ ಕಾಲುಗಳೆಲ್ಲ ನಡುಗಲು ಶುರುವಾಯಿತು. ಆದರೆ ನಿಮ್ಮ ದೃಷ್ಟಿಯಲ್ಲಿ ನನಗೆ ಒಂದು ನಂಬಿಕೆ ಸಿಕ್ಕಿತು.
ಅಣ್ಣನ ಜೊತೆಯಲ್ಲಿ ಇರುವಂತೆ ಅನ್ನಿಸಿತು. ಅದು ಬೆಳಿಗ್ಗೆ ಅಣ್ಣ ನನ್ನ ಭುಜ ತಟ್ಟಿ ನಿನ್ನಿಂದ ಸಾಧ್ಯ ಅಂತ ಹೇಳಿ ಹೋಗಿದ್ದರು. ನಾನು ಎಷ್ಟು ಆಟದ ಮನಸ್ಥಿತಿಯಲ್ಲಿದ್ದೆ ಅಂತ ನನಗೆ ಈಗಷ್ಟೇ ಅರ್ಥವಾಗುತ್ತಿದೆ. ತನ್ನ ಕೈಗಳನ್ನು ನೋಡುತ್ತಲೇ ಅವನು ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ಅಣ್ಣ ಬಿಸ್ನೆಸ್ಗೆ ಕರೆದಾಗಲೆಲ್ಲ ನಾನು ಏನಾದರೂ ಕಾರಣ ಹೇಳಿ ನುಣುಚಿಕೊಳ್ಳುತ್ತಿದ್ದೆ. ಆಗಲೆಲ್ಲ ಸ್ವಲ್ಪ ದಿನ ನೀನು ನಿನ್ನ ಇಷ್ಟದಂತೆ ಇರು, ನಾನು ಹೇಳಿದಾಗ ನೀನು ಬಂದೇ ತೀರಬೇಕು ಅಂತ ಆಜ್ಞೆ ಮಾಡುತ್ತಿದ್ದರು. 15 ದಿನಗಳ ಹಿಂದೆ ದಿಢೀರನೆ ನೀನು ಬರಲೇಬೇಕು ಅಂತ ಆರ್ಡರ್ ಮಾಡಿದರು. ನಾನು ಕೂಡ ಒಂದು ರೀತಿಯ ಕಿರಿಕಿರಿಯಿಂದಲೇ ಈ ಕೋಟ್ ಹಾಕಿಕೊಂಡೆ. ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಅಂತ ಓಡಾಡಿಕೊಂಡಿದ್ದವನಿಗೆ ಈ ಕೋಟ್ ಸೂಟ್ ಬಿಸ್ನೆಸ್ ಇದೆಲ್ಲ ತುಂಬ ಕಿರಿಕಿರಿ ಎನಿಸಿತು. ಈಗ ಇದೇ ಗೌರವ ಅಂತ ಅನ್ನಿಸುತ್ತಿದೆ. ನಮ್ಮ ಸ್ವಂತ ಇಷ್ಟಗಳನ್ನು ಮೀರಿ ನಮ್ಮ ಕುಟುಂಬಕ್ಕಾಗಿಯೂ ನಾವು ಸಮಯ ಮೀಸಲಿಡಬೇಕು. ಅದೇ ರೀತಿ ನಮ್ಮ ಹೆಸರನ್ನು ಉಳಿಸಿಕೊಳ್ಳುವಷ್ಟು ಬಿಸ್ನೆಸ್ಸನ್ನು ಚೆನ್ನಾಗಿ ನಡೆಸಬೇಕು. ನಮ್ಮನ್ನು ನಂಬಿರುವ ನೌಕರರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಇದೆಲ್ಲವನ್ನು ನಾನು ಬಂದು ಸ್ವಲ್ಪ ದಿನಗಳಲ್ಲೇ ಕಲಿತುಕೊಂಡೆ. ಕಾರ್ತಿಕ್ ತುಂಬ ಟ್ಯಾಲೆಂಟೆಡ್, ನನಗೆ ಒಳ್ಳೆಯ ಗುರು ಅಂತಾನೆ ಹೇಳಬಹುದು. ಅವನು ನನಗೆ ಸಾಕಷ್ಟು ವಿಷಯಗಳನ್ನು ಹೇಳಿಕೊಟ್ಟಿದ್ದಾನೆ. ಆದರೆ ಮೀಟಿಂಗ್ ಬಗ್ಗೆ ನಾನು ಒಂದು ದಿನವೂ ಕೇಳಿರಲಿಲ್ಲ, ಅವನು ಹೇಳಿರಲಿಲ್ಲ. ಇವತ್ತು ಈ ಮೀಟಿಂಗ್ ನನಗೆ ತುಂಬ ಹೊಸದು. ಅಣ್ಣ ಇರಬೇಕಾದ ಆ ಜಾಗವನ್ನು ನೀವು ತುಂಬಿದ್ದೀರಾ, ಬಹಳ ಸಹಾಯ ಮಾಡಿದ್ದೀರಾ, ಥ್ಯಾಂಕ್ ಯು ಅತ್ತಿಗೆ ಎಂದು ಗೌರವದಿಂದ ಹೇಳಿದನು. ನಕ್ಷತ್ರ ಲಘುವಾಗಿ ನಕ್ಕು ತನ್ನ ಸ್ಥಿತಿಯನ್ನು ಸ್ಪಷ್ಟಪಡಿಸಿದಳು. ಅವಳ ಮುಗುಳ್ನಗೆಯಲ್ಲೇ ಒಂದು ರೀತಿಯ ನೋವು ಬೆರೆತ ಮೌನವಿತ್ತು. ವಿಕ್ರಮ್ ಸರ್, ನಾನು ನಿಮ್ಮ ಅಣ್ಣನ PA. ಇವತ್ತು ಅದೇ ಜವಾಬ್ದಾರಿಯಲ್ಲಿ ನೀವಿರುವುದರಿಂದ ನಾನು ನಿಮಗೂ PAನೇ. ಅತ್ತಿಗೆ ಅನ್ನೋದೆಲ್ಲ ಮನೆಯಲ್ಲಿ ಮಾತ್ರ, ಅದು ಸುಮ್ಮನೆ ನಾಟಕಕ್ಕೆ ಮಾತ್ರ. ನಿಮ್ಮ ಒರಿಜಿನಲ್ ಅತ್ತಿಗೆ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ಸಾಮ್ರಾಜ್ಯವನ್ನು ಆಳುವ ರಾಜನಿಗೆ ಹೆಂಡತಿಯಾಗುವ ಯೋಗ್ಯತೆ ಒಬ್ಬ ರಾಣಿಗೆ ಮಾತ್ರ ಇರಬೇಕು, ನನ್ನಂಥ ಸೇವಕಿಗೆ ಇರುವುದಿಲ್ಲ ಎಂದು ಅವಳು ನಗುತ್ತಲೇ ಹೇಳಿ ಲಿಫ್ಟ್ ಕಡೆಗೆ ನಡೆದಳು. ವಿಕ್ರಮ್ ಅವಳನ್ನು ಹಿಂಬಾಲಿಸಲು ಅದೇ ಸಮಯಕ್ಕೆ ಆ ಲಿಫ್ಟ್ನೊಳಗೆ ವಿಷ್ಣು ಪ್ರಸಾದ್ ಕೂಡ ಪ್ರವೇಶಿಸಿದನು. ವಿಷ್ಣುವಿನ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿತ್ತು. ಮೀಟಿಂಗ್ನಲ್ಲಿ ವಿಕ್ರಮ್ ನೀಡಿದ ತಿರುಗೇಟಿನ ಅವಮಾನ ಇನ್ನೂ ಅವನ ಮುಖದಲ್ಲಿ ಅಂಟಿಕೊಂಡಿತ್ತು. ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ಆಕ್ರೋಶ ಕುದಿಯುತ್ತಿತ್ತು. ವಿಕ್ರಮ್ನನ್ನು ಹಲ್ಲು ಕಡಿಯುತ್ತಾ ನೋಡಿದನು. ವಿಕ್ರಮ್ ವಿಷ್ಣುವನ್ನು ನೋಡಿದ ತಕ್ಷಣ ಅವನಿಗೆ ಸಹಜವಾದ ಲವಲವಿಕೆಯ ಗುಣ ಹೊರಬಂದಿತ್ತು. ಏನು ಬಾಸ್, ತುಂಬ ಬಿಸಿಯಾಗಿದ್ದೀರಾ ಅನ್ನಿಸುತ್ತೆ, ಸ್ವಲ್ಪ ಕೂಲ್ ಆಗಿರಿ ಬಾಸ್, ಆಗಲೇ ಲೈಫ್ ಸ್ಮೂತ್ ಆಗಿ ಹೋಗೋದು ಎಂದು ವಿಕ್ರಮ್ ಸ್ನೇಹದಿಂದ ವಿಷ್ಣುವಿನ ಭುಜದ ಮೇಲೆ ಕೈ ಹಾಕಲು ಪ್ರಯತ್ನಿಸಿದನು. ವಿಷ್ಣು ಪ್ರಸಾದ್ ತಕ್ಷಣ ಅವನ ಕೈಯನ್ನು ತಳ್ಳಿ ಕೋಪದಿಂದ ಬುಸುಗುಟ್ಟಿದನು. ಏನು ಚಿಕ್ಕ ಹುಡುಗ, ದಿಢೀರನೆ ಒಂದು ದಿನ ಚೇರ್ಮನ್ ಸೀಟ್ನಲ್ಲಿ ಕೂದ ತಕ್ಷಣ ನೀನು ರಾಜ ಅಂತ ನೆನಪಾ? ನಿನ್ನ ಅಣ್ಣ ಅಥರ್ವ ಈ ಸೀಟಿನಲ್ಲಿ ತುಂಬ ವರ್ಷಗಳಿಂದ ಇದ್ದಾನೆ. ಇನ್ಮುಂದೆ ಅವನು ಆ ಸೀಟಿನಲ್ಲಿ ಇರಲ್ಲ. ಆದಷ್ಟು ಬೇಗ ಚೇರ್ಮನ್ ಎಲೆಕ್ಷನ್ ಬರುತ್ತದೆ. ಇದುವರೆಗೆ ಅವನಿಗೆ ಸ್ಪರ್ಧೆ ಇರಲಿಲ್ಲ, ಇನ್ನು ನಾನು ಸ್ಪರ್ಧಿಯಾಗಿ ಬರುತ್ತೇನೆ. ಹೇಗೆ ನಿಭಾಯಿಸುತ್ತಾನೆ ನೋಡೋಣ ಅಂದಾಗ ವಿಕ್ರಮ್ ಮೌನವಾಗಿರಲು ವಿಷ್ಣುವನ್ನು ನೋಡಿ ಮೆಲ್ಲನೆ ನಕ್ಕಳು ನಕ್ಷತ್ರ. ಅವಳ ನಗುವಿನಲ್ಲಿ ಒಂದು ಬಿಂದು ವ್ಯಂಗ್ಯವಿತ್ತು. ಸರ್, ಅವರು ಯಾರನ್ನು ಎಂದಿಗೂ ಸ್ಪರ್ಧಿಯಾಗಿ ಯೋಚಿಸುವುದಿಲ್ಲ. ಅವರ ದಾರಿಯಲ್ಲಿ ಅವರು ನೇರವಾಗಿ ಹೋಗುತ್ತಿದ್ದಾರೆ. ನೀವಾಗಿಯೇ ಬಂದು ಅಡ್ಡಿಪಡಿಸಬೇಡಿ. ನಿಮಗೆ ಆ ಚೇರ್ಮನ್ ಹುದ್ದೆ ಬೇಕೆಂದರೆ ಧಾರಾಳವಾಗಿ ನೀವು ಸ್ಪರ್ಧಿಸಿ. ಅದು ಯಾರಿಗೆ ಸಿಗಬೇಕೋ ಖಂಡಿತ ಸಿಗುತ್ತದೆ. ಆದರೆ ಅವರನ್ನು ಸೋಲಿಸಬೇಕು ಅಂತ ಅಂದುಕೊಂಡು ಮಾತ್ರ ನೀವು ಸ್ಪರ್ಧಿಸಬೇಡಿ, ಅದು ನಿಮಗೆ ತೊಂದರೆಯಾಗುತ್ತದೆ ಎಂದು ಕಠಿಣವಾದ ಸತ್ಯವನ್ನು ನಗುತ್ತಲೇ ಅವಳು ಹೇಳಿದಳು. ವಿಷ್ಣು ಕೋಪದಿಂದ, ಸಾಮಾನ್ಯ PA ನೀನು, ಅವನ ಪರವಾಗಿ ವಕಾಲತ್ತು ವಹಿಸಿ ಮಾತನಾಡ್ತಾ ಇದ್ದೀಯಾ? ಮುಗಿಸಿಬಿಡ್ತೀನಿ ಎಂದು ಆಕ್ರೋಶದಿಂದ ತನ್ನ ಒಂದು ಬೆರಳನ್ನು ತೋರಿಸಿ ಅವಳನ್ನು ಎಚ್ಚರಿಸಿದನು. ಮರುಕ್ಷಣ ವಿಕ್ರಮ್ನಲ್ಲಿದ್ದ ಸೌಮ್ಯತೆ ಸಂಪೂರ್ಣವಾಗಿ ಮರೆಯಾಯಿತು. ಅವನ ಮುಖ ಸ್ಫೋಟಗೊಳ್ಳುವ ಜ್ವಾಲಾಮುಖಿಯಂತೆ ಬದಲಾಯಿತು. ಅವನು ತಕ್ಷಣ ಆ ತೋರಿಸಿದ್ದ ಬೆರಳನ್ನು ಹಿಡಿದು ಕೊಂಚ ಮಡಚಿ ಒತ್ತಲು ವಿಷ್ಣುವಿಗೆ ನೋವಾಯಿತು. ನೋವು ತಾಳಲಾರದೆ ನೋಡಿದನು. ಆದರೆ ವಿಕ್ರಮ್ನ ಹಿಡಿತದಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ.
ವಿಷ್ಣು ನೋವಿನಿಂದ ಒದ್ದಾಡಲು ಅವನ ಮೇಲಿದ್ದ ಕೋಪದಿಂದ ವಿಷ್ಣು ಮತ್ತೊಂದು ಕೈಯಿಂದ ವಿಕ್ರಮ್ನನ್ನು ಹೊಡೆಯಲು ಕೈ ಎತ್ತಿದನು. ಆ ಕೈಯನ್ನು ವಿಕ್ರಮ್ ಬಿಗಿಯಾಗಿ ಹಿಡಿದುಕೊಂಡನು. ಏನು ಸ್ವಲ್ಪ ಕೂಲಾಗಿ ಮಾತನಾಡಿದರೆ ಮೊಸರನ್ನ ಅಂತ ನೆನೆಸಿಕೊಂಡೆಯಾ? ಅಥರ್ವನ ತಮ್ಮ ನಾನು. ಶೌರ್ಯ ಅನ್ನೋದು ನಮ್ಮ ರಕ್ತದಲ್ಲೇ ಇದೆ. ಇವರು ಸಾಮಾನ್ಯ PA ಅಲ್ಲ, ನನ್ನ ಅತ್ತಿಗೆ. ನನ್ನ ಅಣ್ಣನನ್ನು ಶಾಸ್ತ್ರೋಕ್ತವಾಗಿ ಮದುವೆಯಾಗಲಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಇವರ ಮದುವೆ ಬಹಳ ಅದ್ಧೂರಿಯಾಗಿ ನಡೆಯುತ್ತದೆ. ಅಂದು ಮನೆ ಹುಡುಕಿಕೊಂಡು ಬಂದು ನಾನೇ ನಿನಗೆ ಇನ್ವಿಟೇಷನ್ ಕೊಡುತ್ತೇನೆ. ಮೊದಲನೆಯದಾಗಿ ಬಂದು ಕಣ್ತುಂಬ ನನ್ನ ಅಣ್ಣ ಅತ್ತಿಗೆಯ ಮದುವೆಯನ್ನು ನೋಡು. ಆಮೇಲೆ ನಿಮ್ಮ ಮನೆಯಲ್ಲೇ ಒಬ್ಳು ರಂಗಿ ಇದ್ದಾಳೆ ಅಂತ ಕೇಳ್ಪಟ್ಟೆ. ಅವಳನ್ನು ನಾನು ಇದುವರೆಗೂ ನೋಡಿಲ್ಲ. ಆದರೆ ಅವಳಿಗೆ ಒಂದು ಇನ್ಫಾರ್ಮೇಷನ್ ಮಾತ್ರ ಹೇಳು. ನನ್ನ ಅಣ್ಣನ ಆಫೀಸ್ಗೆ ಬಂದು ನನ್ನ ಅಣ್ಣನ ಕಾರಿಗೆ ಬೆಂಕಿ ಹಚ್ಚಿ ಹೋಗಿದ್ದಾಳೆ. ಅವಳನ್ನು ನಾನು ನೇರವಾಗಿ ನೋಡಿದೆ ಅಂದುಕೋ. ಆ ಬೆಂಕಿ ಹಚ್ಚಿದ ಕೈ ಅವಳ ದೇಹದಲ್ಲಿರುವುದಿಲ್ಲ. ಅರ್ಥವಾಯ್ತಾ ಎಂದು ಗರ್ಜಿಸಿ ಒಂದು ಕೈಯಿಂದ ವಿಷ್ಣುವಿನ ಕೈಯನ್ನು ಬಲವಾಗಿ ಬಿಟ್ಟು ಅವನ ಹಣೆ ಮೇಲೆ ಇನ್ನೊಂದು ಕೈಯಿಂದ ಜೋರಾಗಿ ಹೊಡೆದು ತಳ್ಳಿದನು ವಿಕ್ರಮ್. ವಿಷ್ಣು ನಿಯಂತ್ರಣ ತಪ್ಪಿ ಲಿಫ್ಟ್ ಗೋಡೆಗೆ ಅಪ್ಪಳಿಸಿದನು. ಸರಿಯಾಗಿ ಅದೇ ಕ್ಷಣದಲ್ಲಿ ಲಿಫ್ಟ್ ಬಾಗಿಲುಗಳು ತೆರೆದುಕೊಂಡವು. ಹೊರಗಿದ್ದವರೆಲ್ಲರೂ ಆ ದೃಶ್ಯವನ್ನು ನೋಡಿದರೂ ಅದು ವಿಷ್ಣುವಿಗೆ ಅವಮಾನದ ಪರಮಾವಧಿಯಾಗಿತ್ತು. ಮತ್ತೆ ವಿಕ್ರಮ್ನನ್ನು ಹೊಡೆಯಲು ಅವನು ತನ್ನ ಕೈಯನ್ನು ಎತ್ತಲು ವಿಕ್ರಮ್ ಮತ್ತೆ ತಡೆಯಲು ಇಬ್ಬರ ನಡುವೆ ಘರ್ಷಣೆ ಶುರುವಾಯಿತು. ಇಬ್ಬರು ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡರು. ನಕ್ಷತ್ರ ಆತಂಕದಿಂದ ವಿಕ್ರಮ್ ಸರ್, ಆತನೇನೋ ತಿಳಿಯದೆ ಮಾತನಾಡುತ್ತಿದ್ದಾನೆ, ನೀವೇಕೆ? ಪ್ಲೀಸ್ ಬಿಡಿ. ಅವಳು ವಿಕ್ರಮ್ನನ್ನು ಆ ಜಗಳದಿಂದ ದೂರ ಸರಿಸಿದಳು. ಜಗಳದ ಕೊನೆಯಲ್ಲಿ ವಿಷ್ಣುವಿನ ಏಟಿನಿಂದ ವಿಕ್ರಮ್ಗೆ ಗಾಯವಾಗಿ ಬಾಯಲ್ಲಿ ಲಘುವಾಗಿ ರಕ್ತ ಸೋರುತ್ತಿತ್ತು. ವಿಕ್ರಮ್ ಬಿಗಿಯಾಗಿ ಗುದ್ದಿದ್ದರಿಂದ ವಿಷ್ಣುವಿಗೆ ಮೂಗಿನಿಂದ ದಡದಡನೆ ರಕ್ತ ಸುರಿಯುತ್ತಿತ್ತು. ಕರವಸ್ತ್ರದಿಂದ ಒರೆಸಿಕೊಂಡ ವಿಷ್ಣು ವಿಕ್ರಮ್ನನ್ನು ಸೇಡು ತೀರಿಸಿಕೊಳ್ಳುವ ದ್ವೇಷದಿಂದ ನೋಡಿದನು. ನಿನ್ನ ಜನ್ಮ ವೈರಿ ನಾನೇ ಕಣೋ. ನನ್ನ ಮೇಲೆ ಕೈ ಮಾಡಿದ್ದೀಯ ಅಲ್ವಾ? ಇನ್ಮುಂದೆ ನೀನು ಏನಾಗುತ್ತೀಯ ಅಂತ ನೋಡು ಎಂದು ಆಕ್ರೋಶದಿಂದ ಕಿರುಚುತ್ತಾ ವಿಷ್ಣು ಆ ಜಾಗದಿಂದ ಹೊರಟು ಹೋದನು. ನಕ್ಷತ್ರ ಗಾಬರಿಯಿಂದ, ಏನು ವಿಕ್ರಮ್ ಸರ್ ಹೀಗೆ ಮಾಡಿಬಿಟ್ಟಿರಲ್ಲ ಅನ್ನುತ್ತಾ ಅವಳು ತಕ್ಷಣ ತನ್ನ ಕರವಸ್ತ್ರ ತೆಗೆದು ಅವನ ಬಾಯಿಯನ್ನು ಒರೆಸಿದಳು. ಬನ್ನಿ ಹೋಗೋಣ ಎಂದು ಅಲ್ಲಿಂದ ಅವನನ್ನು ಕರೆದುಕೊಂಡು ಹೋದಳು. ಅಥರ್ವನಲ್ಲಿ ಕಂಡ ಆಕ್ರೋಶದಂತೆಯೇ ವಿಕ್ರಮ್ನಲ್ಲಿದ್ದ ಕಠಿಣವಾದ ವ್ಯಕ್ತಿತ್ವವನ್ನು ಅವಳು ಈಗಷ್ಟೇ ಕಂಡಳು. ಅಥರ್ವನ ರಕ್ತವೇ ಅವನಲ್ಲೂ ಹರಿಯುತ್ತಿದೆ ಎಂಬುದನ್ನು ಅವಳು ಅರಿತಳು. ಇಬ್ಬರೂ ಕಾರು ಹತ್ತಿದರು. ಸರ್, ಏನಿದು ಸರ್ ರಕ್ತ ಎಂದು ಗುಣಾಲ್ ಆತಂಕದಿಂದ ಕೇಳಿದನು. ಒಂದು ಸಣ್ಣ ಸಮಸ್ಯೆ, ಬೇರೇನೂ ಇಲ್ಲ ಎಂದನು. ಏನು ಬಾಸ್, ನಾವು ಒಳಗೆ ಬರುತ್ತೇವೆ ಅಂದೆವು. ನೀವೇ ಅಸೋಸಿಯೇಷನ್ ಮೀಟಿಂಗಿಗೆ ಎಲ್ಲರ ಹಾಗೆ ಹೋಗಬೇಕು, ಭದ್ರತೆಗೆ ಯಾರೂ ಬೇಡ ಅಂದಿರಿ. ಈಗ ರಕ್ತ ಬರುವಷ್ಟರ ಮಟ್ಟಿಗೆ ಗಲಾಟೆ. ಯಾರು ಹೊಡೆದದ್ದು ಅಂತ ಹೇಳಿ ಬಾಸ್ ಎಂದು ಗುಣಾಲ್ ಕೋಪದಿಂದ ಕೂಗಿದನು. ಆಗ ಕಾರು ಹೊರಡದೆ ಇರಲು ಮುಂದಿನ ಕಾರಿನಲ್ಲಿದ್ದ ಆಲ್ವಿನ್ ಇಳಿದು ಹತ್ತಿರ ಬಂದನು. ವಿಕ್ರಮ್ನನ್ನು ನೋಡಿದವನಿಗೆ ಆಘಾತವಾಯಿತು. ಬಾಸ್, ಮ್ಯಾಮ್ ಏನಾಯಿತು? ಅದೇ ಆತಂಕ ಅವನಿಗೂ ಇತ್ತು. ಅದೆಲ್ಲ ಏನೂ ಇಲ್ಲ ಆಲ್ವಿನ್, ನೀವು ಹೋಗಿ ಕಾರು ತೆಗೆಯಿರಿ, ಆಫೀಸ್ಗೆ ಹೋಗೋಣ ಅಂದನು. ವಿಕ್ರಮ್ ಸರ್, ಅವರು ಬೇಕೆಂದೇ ನಿಮ್ಮನ್ನು ಖ್ಯಾತಿಗೆ ಎಳೆಯುತ್ತಿದ್ದಾರೆ ಅಂತ ಗೊತ್ತಿದ್ದರೂ ನೀವೇಕೆ ಜಗಳ ಆಡಿದಿರಿ? ಅವರ ಮಟ್ಟಕ್ಕೆ ನೀವು ಹೀಗೆ ಹಿಡಿಯಬೇಕಿತ್ತಾ? ಈಗ ನೋಡಿ, ಬಾಯಲ್ಲೆಲ್ಲ ರಕ್ತ ಬರ್ತಿದೆ ಎಂದು ಆತಂಕದಿಂದ ಅವಳು ಹೇಳಿದಳು. ಅತ್ತಿಗೆ, ಅವನು ನನ್ನನ್ನು ಬೈದಿದ್ದರೂ ಇಲ್ಲ ನನ್ನನ್ನು ಹೊಡೆದಿದ್ದರೂ ನಾನು ಅಷ್ಟಾಗಿ ರಿಯಾಕ್ಟ್ ಮಾಡುತ್ತಿರಲಿಲ್ಲ. ಅವನ ಬುದ್ಧಿ ಅಷ್ಟೇ ಅಂತ ಕೊಡವಿ ಬಿಟ್ಟು ಬರುತ್ತಿದ್ದೆ. ಆದರೆ ಅವನು ನಿಮ್ಮ ಕಡೆ ಕೈ ತೋರಿಸಿ ಮಾತನಾಡುತ್ತಾನೆ, ಕೆಲಸದವಳು ಅಂತ ಹೇಳ್ತಾನೆ. ಅವನಿಗೆ ಏನು ರೈಟ್ಸ್ ಇದೆ? ನೀವು ಈ ಸಾಮ್ರಾಜ್ಯದ ರಾಣಿ. ನೀವು ಹೇಳಿದಿರಿ ನೋಡಿ, ಈ ಸಾಮ್ರಾಜ್ಯದ ರಾಜನನ್ನು ಮದುವೆಯಾಗಬೇಕೆಂದರೆ ಒಬ್ಬ ರಾಣಿಗೆ ಮಾತ್ರ ಯೋಗ್ಯತೆ ಇರುತ್ತದೆ, ಸೇವಕಿಗಲ್ಲ ಅಂತ. ನಾನು ಹೇಳ್ತೀನಿ ಅತ್ತಿಗೆ, ಆ ಯೋಗ್ಯತೆ ನಿಮಗೆ ಮಾತ್ರ ಇದೆ. ಅಣ್ಣ ರಾಜ ಅಂದರೆ ನೀವೇ ರಾಣಿ. ನಿಮ್ಮ ಕಡೆ ಕೈ ತೋರಿಸಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ. ಆ ಜಾಗದಲ್ಲಿ ನಾನಿದ್ದಿದ್ದರಿಂದ ಅವನಿಗೆ ಹೊಡೆದು ಬಿಟ್ಟೆ. ಅಣ್ಣನಾಗಿದ್ದರೆ ಅವನ ಬಾಡಿಯನ್ನು ಪಾರ್ಸಲ್ ಮಾಡಿ ಮಾರ್ಜರಿಗೆ ಕಳುಹಿಸುತ್ತಿದ್ದರು. ನಿಮಗೆ ಅಣ್ಣನ ಕೋಪದ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಎಂದು ಆಕ್ರೋಶದಿಂದ ಮಾತನಾಡಿದನು. ಅವರ ಸಮಸ್ಯೆಯೇ ಬೇಡ ಅಂತ ಹೇಳಿ.
ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿಯೇ ಇವತ್ತು ನಿಮ್ಮ ಅಣ್ಣನನ್ನು ದೆಹಲಿಗೆ ಕಳಿಸಿದೆ. ಆದರೆ ಇಲ್ಲಿ ನೀವು ನನ್ನಿಂದ ಮತ್ತೆ ಸಮಸ್ಯೆ ಮಾಡಿಕೊಳ್ತಾ ಇದ್ದೀರಾ. ಸಮಸ್ಯೆ ಇದೆ ಅಂತ ಗೊತ್ತಿದ್ದರೂ ನಾವು ಅದರಲ್ಲೇ ಸಿಕ್ಕಿ ಹಾಕಿಕೊಳ್ಳಬಾರದು, ಅದರಿಂದ ದೂರ ಹೋಗಬೇಕು. ಜೀವನ ತುಂಬ ಸುಂದರವಾಗಿದೆ, ಅದನ್ನು ಅನುಭವಿಸಿ ಬದುಕಬೇಕು, ಕಷ್ಟಪಟ್ಟು ಬದುಕಬಾರದು. ಇವತ್ತು ನೀವು ಹೊಡೆದಿರಿ, ಅವರು ನಿಮ್ಮನ್ನು ಜನ್ಮ ವೈರಿ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ಸಮಸ್ಯೆ ಮಾಡಿದರೆ ಏನು ಮಾಡುವುದು? ನಿಮ್ಮ ಅಣ್ಣ ಒಂದು ಸಮಸ್ಯೆಯನ್ನು ಮುಗಿಸಲು ಹೋಗಿದ್ದಾರೆ. ಅಷ್ಟರೊಳಗೆ ಇಲ್ಲಿ ಹೊಸ ಸಮಸ್ಯೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವರು ನನ್ನ ಕಡೆ ಕೈ ತೋರಿಸಿ ಮಾತನಾಡಿದ ಮಾತ್ರಕ್ಕೆ ನಾನೇನು 2 kg ಸಣ್ಣ ಆಗಿಬಿಟ್ಟೆನಾ? ಯಾಕೆ ವಿಕ್ರಮ್ ಸರ್ ಹೀಗೆ ಎಂದು ಮತ್ತೆ ಕೇಳಿದಳು. ನಾನು ಹೇಳಬೇಕಾದದ್ದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟೆ ಅತ್ತಿಗೆ. ನಿಮ್ಮ ಬಗ್ಗೆ ಅವನು ಅಂತಲ್ಲ, ಯಾರು ಮಾತನಾಡಿದರೂ ಅವರ ಚರ್ಮ ಸುಲಿದು ನೇತು ಹಾಕುತ್ತೇನೆ. ಇದು ಅಸೋಸಿಯೇಷನ್ ಆಫೀಸ್. ಅಣ್ಣನ ಜವಾಬ್ದಾರಿಯಲ್ಲಿ ನಾನು ಬಂದಿದ್ದರಿಂದ ಕೇವಲ ಅವನ ಮೂಗು ಮುರಿದು ಬಿಟ್ಟೆ. ಅದೇ ಹೊರಗಡೆ ನೋಡಿದ್ದರೆ ಅವನ ಕೈ ಕಾಲು ಮುರಿದು 6 ತಿಂಗಳು ಬೆಡ್ ರೆಸ್ಟ್ನಲ್ಲಿ ಇರುವಂತೆ ಮಾಡುತ್ತಿದ್ದೆ ಎಂದಾಗ ಈಗ ಆಲ್ವಿನ್ ಸರ್, ಈ ಸಮಸ್ಯೆ ಬಾಸ್ಗೆ ಗೊತ್ತಾದರೆ ನಮ್ಮ ಚರ್ಮ ಸುಲಿದು ಬಿಡ್ತಾರೆ. ಭದ್ರತೆಗೆ ಅಂತ ಬಂದು ನಿಮಗೆ ಪೆಟ್ಟು ಬೀಳುವಂತೆ ಮಾಡಿದ್ದೀವಿ ಎಂದು ಬೇಸರದಿಂದ ಆಲ್ವಿನ್ ಹೇಳಿದನು. ಅಣ್ಣನಿಗೆ ತಿಳಿಯದ ಹಾಗೆ ನೋಡಿಕೊಳ್ಳೋಣ, ನೀವು ಫಸ್ಟು ಹೋಗಿ ಗಾಡಿ ತೆಗೆಯಿರಿ ಎಂದನು. ಗುಣಾಲ್ ಕಾರನ್ನು ಸ್ಟಾರ್ಟ್ ಮಾಡಿದನು. ಆಲ್ವಿನ್ ಮುಂದಿದ್ದ ಗಾಡಿಯನ್ನು ಹತ್ತಿದನು. 2 ಬೆಂಗಾವಲು ಕಾರುಗಳು ಮುಂದೆ ಮತ್ತೆ ಹಿಂದೆ ಹಿಂಬಾಲಿಸಲು ಅವರು ಮತ್ತೆ ಆಫೀಸ್ಗೆ ಹೊರಟರು. ಅದೇ ಸಮಯದಲ್ಲಿ ಆದಿಶೇಷನ್ ತಂಗಿದ್ದ ಬೃಹತ್ ಹೋಟೆಲ್ಗೆ ಅಥರ್ವ ಹೋದನು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.